ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ಏನು ಬೆಳಗ್ಗೆ ಲೈವ್ಗೆ ಬಂದಿದ್ದೀನಿ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಾನು ಹುಟ್ಟಿ ಬೆಳೆದಿರೋವಂಥ ನನ್ನ ಪ್ರೀತಿಯ ಏರಿಯಾ ಶಂಕರ್ಪುರಂ. ಸೊ ಶಂಕರ್ಪುರಮಲ್ಲಿ ತುಂಬ ವಿಶೇಷಗಳಿದೆ. ಅದರಲ್ಲೂ ಏನಂತ ಹೇಳಿದ್ರೆ 59ನೇ ಶ್ರೀರಾಮ ಸೇವಾ ಮಂಡಳಿ, ಶಂಕರ್ಪುರಂ ಶ್ರೀರಾಮ ಸೇವಾ ಮಂಡಳಿ ಸತತವಾಗಿ 59 ವರ್ಷಗಳಿಂದ ಹಲವಾರು ದೇವರ ಸೇವೆಗಳು, ಶ್ರೀರಾಮನ ಸೇವೆ ಮಾಡ್ಕೊಂಡು ಬಂದಿದೆ. ಅದರಲ್ಲೂ 10 ದಿನಗಳ ಕಾರ್ಯಕ್ರಮ ನಡೆಯುತ್ತೆ. ಹಲವಾರು ಜನ ಕಲಾವಿದರಿಗೂ ಕೂಡ ಒಂದು ಸಂಗೀತ ಸಂಜೆ ನಡೆಯುತ್ತೆ, ಕಲ್ಚರಲ್ ಪ್ರೋಗ್ರಾಮ್ಸ್ ನಡೆಯುತ್ತೆ. ಸೊ ಇವತ್ತು ವಿಶೇಷ ಏನಂತ ಹೇಳಿದ್ರೆ ಏನೋ ನಮ್ಮ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಇದೆ. ಸೊ ಇಡೀ ನಮ್ಮ ಏರಿಯಾದವರೆಲ್ಲ ಸೇರಿಕೊಂಡು ಹಾಗೆ ಹಲವಾರು ಜನ ಬರ್ತಾ ಇದ್ದಾರೆ. ಸೊ ಆ ಒಂದು ದೇವರು ಆಶೀರ್ವಾದ ನಿಮ್ಗಳಿಗೂ ಸಿಗಲಿ ಅಂತ ಹೇಳಿ ಯಾರ್ಯಾರು ಅಕ್ಕಪಕ್ಕ ಇದೇ ಶಂಕರ್ಪುರಂ ಗಾಂಧಿ ಬಜಾರ್, ಎಸ್ ಸಾರಿ ನೆಟ್ವರ್ಕ್ ಕನೆಕ್ಷನ್ ಪೂರ್ ಕನೆಕ್ಷನ್ ಇಂದ ಡ್ರಾಪ್ ಆಯಿತು. ಆಗಲೇ ನಾನು ತೋರಿಸಿದ್ದು ಇವತ್ತು ನಡೆಯುವಂಥ ಪಟ್ಟಾಭಿಷೇಕದ ಒಂದು ವಿಗ್ರಹ. ಸೊ ಅದನ್ನ ನಮ್ಮ ಇಡೀ ಬೀದಿಗಳಲ್ಲಿ ಒಂದು ರಥೋತ್ಸವ ತಗೊಂಡು ಹಾಗೆ ಸೇವಾಕರ್ತರ ಮನೆಗೆ ಕೂಡ ಹೋಗಿ ಅವರ ಆಶೀರ್ವಾದ ಅಲ್ಲಿ ಕೂಡ ಒಂದು ನಾವು ಪೂಜೆನ ಸಲ್ಲಿಸ್ತಾ ಇದೀವಿ. ಹಾಗೆ ನಮ್ಮ ಒಂದು ಮೇನ್ ಶ್ರೀರಾಮನ ಒಂದು ವಿಗ್ರಹನ ತೋರ್ಸೋಕ್ಕೆ ನಿಮ್ಗೆ ಅಲ್ಲಿ ಇಷ್ಟಪಡ್ತೀನಿ. ಇದು ಎಸ್, ನೆಟ್ವರ್ಕ್ ಒಳಗಡೆ ಡ್ರಾಪ್ ಆಗ್ತಿರೋದ್ರಿಂದ ಕನೆಕ್ಷನ್ಸ್ ತುಂಬ ವೀಕ್ ಆಗ್ತದೆ. ಸೊ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ಅಲ್ಲಿ ಆಗಲೇ ವಾಲ್ಗದ ಸೌಂಡ್ ಎಲ್ಲ ಇತ್ತು. ನಮ್ಮ ಶಂಕರ್ಪುರಂ ಒಂದು ತುಂಬಾನೇ ಒಂಥರ ಪ್ರಸಿದ್ಧಿ ಹೊಂದಿರುವಂಥ ಒಂದು ಜಾಗ ಅಂತ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಹಲವಾರು ಕಾರ್ಯಕ್ರಮಗಳನ್ನ ನಡೀತಾ ಇರುತ್ತೆ, ಹಲವಾರು ಜನ ಪ್ರಸಿದ್ಧವಾಗಿರುವಂಥ ಕವಿಗಳಾಗ್ಲಿ ಹಾಗೆ ಕಲಾವಿದರಾಗ್ಲಿ ಇರೋವಂಥ ಒಂದು ಜಾಗ ಶಂಕರ್ಪುರಂ. ಸೊ ಅದರಲ್ಲಿ ಆ ಏರಿಯಾದಲ್ಲಿ ನಾನು ಕೂಡ ಹುಟ್ಟಿದ್ದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತದೆ. ಸೊ ಇವತ್ತು 5ನೇ ದಿನದ ಕಾರ್ಯಕ್ರಮ ನಮ್ಮ ಒಂದು ಶ್ರೀರಾಮ ಸೇವಾ ಮಂಡಳಿಯಿಂದ ನಡೀತಾ ಇದೆ. ಸೊ 59 ವರ್ಷಗಳಿಂದ ಸತತವಾಗಿ ಧಾರ್ಮಿಕ ಕಾರ್ಯಕ್ರಮ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ತುಂಬಾನೇ ಖುಷಿ ಆಗುತ್ತೆ. ನಾವೆಲ್ಲರೂ ಸೇರ್ಕೊಂಡು ಒಂದು ದೇವರ ಪೂಜೆನೂ ಮಾಡ್ದಂಗೆ ಆಗುತ್ತೆ. ಒಂಥರ ಎಲ್ಲ ಒಂದು ವರ್ಷಕ್ಕೊಂದ್ಸಲಿ ಸೇರಿ ನಾವೆಲ್ಲ ಒಂದು ಕುಟುಂಬ ತರ ಇಟ್ಕೊಂಡು ನಾವು ಏನೋ ಆಚರಣೆ ಮಾಡ್ತೀವಿ. ಅದಕ್ಕಿಂತ ಒಂದು ಹೆಮ್ಮೆ ಪಡುವಂತ ವಿಚಾರ. ದಯವಿಟ್ಟು ಯಾರು ಅಕ್ಕಪಕ್ಕ ಇದಿರೋ ಈ ಒಂದು ದೇವರ ಆಶೀರ್ವಾದ ತಗೊಳ್ಳಿ. ಹಾಗೆ ಸಂಜೆ ನಡೆಯುವಂತ ಕಾರ್ಯಕ್ರಮಗಳಿಗೂ ಬನ್ನಿ. ನೀವೆಲ್ಲರೂ ಬಂದ್ರೆ ಖಂಡಿತ ಕಲಾವಿದರಿಗೂ ಒಂದು ಪ್ರೋತ್ಸಾಹ ಮಾಡ್ದಂಗಿರುತ್ತೆ. ಎಸ್ಪೆಷಲಿ ಶಂಕರ್ಪುರಂ ಶ್ರೀರಾಮ ಸೇವಾ ಮಂಡಳಿ ನಡೆಯುವಂತ 59 ವರ್ಷಗಳಿರುವಂತ ಇತಿಹಾಸ ಕೂಡ ಒಂದು ನಮ್ಗೆ ಆಶೀರ್ವಾದ ಸಿಕ್ದಂಗ ಆಗತ್ತೆ. ನಮ್ಮ ಒಂದು ಕಳಕಳಿಯ ಮನವಿ ಏನಂತಂದ್ರೆ ಪಟ್ಟಾಭಿಷೇಕ ನಡೀತಾ ಇದೆ. ಇದಾದ್ಮೇಲೆ ಪವಮಾನ ಹೋಮ ಕೂಡ ಇರುತ್ತೆ, ಚಂಡಿಕಾ ಯಾಗ ಕೂಡ ಮಾಡ್ತೀವಿ. ಹಾಗೆ ಹಲವಾರು ದಿನ ವಿಶೇಷ ಕಾರ್ಯಕ್ರಮಗಳನ್ನ ಕೂಡ ಬರ್ತಾ ಇದೀವಿ. ವಿದ್ಯಾಭೂಷಣ್ ಅವರ ಒಂದು ಕಾರ್ಯಕ್ರಮ ಕೂಡ ಇದೆ. ದಯವಿಟ್ಟು ನೀವೆಲ್ಲರೂ ಬನ್ನಿ, ನಮ್ಗೆಲ್ಲ ಪ್ರೋತ್ಸಾಹ ಮಾಡಿ ಆಶೀರ್ವಾದ ಮಾಡಿ. ಹಾಗೆ ಈ ಒಂದು ಮಂಡಳಿಯ ಒಂದು ಇನ್ನ ಕೀರ್ತಿನ ಹೆಚ್ಚಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಜನ ಲೈವ್ ಬರ್ತಾ ಇದೀರಾ, ತುಂಬಾ ಖುಷಿ ಆಗ್ತಿದೆ. ಸಾರಿ ತುಂಬಾನೇ ಪವರ್ ಕನೆಕ್ಷನ್ ಇದೆ, ಬಟ್ ಅಂದ್ರೂ ಟ್ರೈ ಮಾಡ್ತಾ ಇದೀನಿ. ಬಿಕಾಸ್ ಏನಕ್ಕಂದ್ರೆ ನಿಮಗೆ ಇನ್ಫಾರ್ಮೇಶನ್ ರೀಚ್ ಆಗಬೇಕು ಅನ್ನೋದೇ ಒಂದೇ ಒಂದು ನನಗೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಲೈವ್ ಬರ್ತಿರೋದು. ಸೊ ಒನ್ಸ್ ಅಗೇನ್ ಇಟ್ಸ್ ಎ ರಿಮೈಂಡರ್, ಶಂಕರ್ಪುರಂ ಅಲ್ಲಿ ನಡೆಯುತ್ತಿರುವಂತ ಶ್ರೀರಾಮ ಸೇವಾ ಮಂಡಳಿನಲ್ಲಿ ಅಂದ್ರೆ ಮಾಸ್ತಿ ರಂಗಂ ಮಂದಿರದಲ್ಲಿ ನಡೆಯುತ್ತಿರುವಂತ ಶ್ರೀರಾಮೋತ್ಸವಕ್ಕೆ ದಯವಿಟ್ಟು ಬನ್ನಿ, ನಿಮ್ಮ ಕುಟುಂಬದ ಸಮೇತ ಬನ್ನಿ. ಇವಾಗ ಏನು ಪಟ್ಟಾಭಿಷೇಕ ಇದೆ, ಪವಮಾನ ಹೋಮ ಇದೆ, ಸಂಜೆ 6 ಗಂಟೆಗೆ ಕಲ್ಚರಲ್ ಪ್ರೋಗ್ರಾಮ್ ಶುರು ಆಗುತ್ತೆ. ದಯವಿಟ್ಟು ಬಂದು ಎಲ್ಲರೂ ಎಲ್ಲದಕ್ಕೂ ಎಂಕರೇಜ್ ಮಾಡಿ. ಅಂಡ್ ನಾಳೆ ಬೆಳಗ್ಗೆ 8:30-9 ಗಂಟೆಗೆ ಸತ್ಯನಾರಾಯಣ ಪೂಜೆ ಕೂಡ ಇದೆ. ಸೊ ಬನ್ನಿ. ಎಸ್, ಪ್ರಸಾದ್ ಉಪೇಂದ್ರ ಎಲ್ಲಿದ್ದೀರಾ? ನಾನು ಮಾಸ್ತಿ ರಂಗ ಮಂದಿರದಲ್ಲಿದ್ದೀನಿ. ಮಾಸ್ತಿ ರಂಗ ಮಂದಿರ ಶಂಕರ್ಪುರಂ ಅಲ್ಲಿ ಬರುತ್ತೆ, ನೀವು ಬನ್ನಿ. ಸೊ ಜಾಯಿನ್ ಆಗಿ. ಸಚಿನ್ ಹಾಯ್, ಹಲೋ ಹಾಯ್. ನಿಂಗರಾಜ್ ಅಪ್ಪು ಹಾಯ್, ಗುಡ್ ಮಾರ್ನಿಂಗ್, ಹಲೋ. ನಿಂಗರಾಜ್ ಅಪ್ಪು ಹಲೋ, ಗುಡ್ ಮಾರ್ನಿಂಗ್. ಎಸ್, ಪ್ರದೀಪ್ ಮನು ಜಾಯಿನ್ ಆಗ್ತಾ ಇದ್ದೀರಾ? ಎಸ್, ಜಾಯಿನ್ ಆಗಿ. ಆದ್ರೆ ನಾನು ಎಲ್ಲಾರನ್ನೂ ಮಾತಾಡ್ಸೋಣ ಅಂತ ಕೂಡ ಅನ್ಕೊಂಡೆ, ಬಟ್ ಎಲ್ಲರೂ ಅವ್ರವ್ರ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಾರೆ. ಬಟ್ ಒಬ್ಬರನ್ನ ಖಂಡಿತ ನಾನು ಇವಾಗ ಮಾತಾಡಿಸ್ತೀನಿ. ಒಂಥರ ನಮ್ಗೆ ಟೀಮ್ ಕ್ಯಾಪ್ಟನ್ ಅಂತ ಹೇಳ್ಬೋದು. ರಾಮಚಂದ್ರ ಮಹಾರಾಜ್ ಗೆ, ಅಯೋಧ್ಯ ರಾಮಚಂದ್ರ ಮಹಾರಾಜ್ ಗೆ, ದಾಶರಥಿ
ಜೈ